ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಜಸ್ಟ್ ₹1 ಕಾಯಿನ್ ಯೂಸ್ ಮಾಡಿ ಒಂದು ಸಣ್ಣ ಪರಿಹಾರ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಏನಕ್ಕೆ ಈ ಪರಿಹಾರ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ನಿಮ್ಮ ಯಾವುದೇ ರೀತಿ ತೊಂದರೆಗಳಿರಬಹುದು, ಅದು ತೊಂದರೆ ಸಣ್ಣದಾದರೂ ಇರಬಹುದು, ದೊಡ್ಡದಾದರೂ ಇರಬಹುದು. ಈ ಒಂದು ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಒಂದು ಮುಕ್ತಿ ಸಿಗುತ್ತೆ. ಅದು ತೊಂದರೆ ಆದರೂ ಇರಬಹುದು, ಇಲ್ಲ ನೀವು ಆಸೆ ಪಡುವಂಥದ್ದು ಏನಾದರೂ ನಿಮಗೆ ಬೇಕಾದಾಗ, ನೀವು ತುಂಬ ಪ್ರಾಂಪ್ಟಾಗಿ ನಿಮ್ಗೆ ಏನಾದರೂ ಬೇಕು ಅಂಥ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಕೂಡ ಈ ಒಂದು ಪರಿಹಾರ ನೀವು ಮಾಡ್ಕೋಬಹುದು. ಇನ್ನು ಇದು ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನಿಮಗೆ ಇದರಲ್ಲಿ ನಾನು ಹೇಳುವಂಥ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಾಗೋದು. ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಸಿಗಲ್ಲ. ಹಾಗಾಗಿ ನೀವು ಮಾಡುವಂಥ ಸಮಯದಲ್ಲಿ ಅದು ಪೂರ್ತಿಯಾಗಿ ನಿಮಗೆ ಫಲ ಸಿಗದೇ ಇರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಹೇಳೋದನ್ನು ಕ್ಲಿಯರಾಗಿ ಕೇಳಿಕೊಳ್ಳಿ. ಯಾವ್ಯಾವ ತೊಂದರೆಗಳಿಗೆ ನೀವು ಇದನ್ನು ಮಾಡ್ಕೋಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿ ಮಾಡಬೇಕು, ಮಾಡಾದಮೇಲೆ ನೀವು ಇದನ್ನು ಈ ₹1 ನೀವೇನು ಮಾಡಬೇಕು ಅಂತ ಕೂಡ ನಿಮಗೆ ಕ್ಲಿಯರಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾವ ಥರ ಪ್ರಾಬ್ಲಮ್ಸ್ಗೆ ನೀವು ಈ ಒಂದು ಪರಿಹಾರ ಮಾಡ್ಕೋಬೋದು ಅಂತ ನೋಡೋಣ. ನಿಮಗೆ ಸಣ್ಣ ಪುಟ್ಟ, ನಾನು ಮೊದಲನೇದಾಗಿ ಹೇಳಿದೆ, ಸಣ್ಣದಾದರೂ ಇರ್ಬೋದು, ದೊಡ್ಡದಾದರೂ ಇರ್ಬೋದು ಅಂತ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾಕಂದರೆ ನಾನು ಒಬ್ಬರಿಗೆ ಈ ಒಂದು ಪರಿಹಾರ ನಾನು ತಿಳಿಸ್ಕೊಟ್ಟಿದ್ದೆ. ಅದು ಅವ್ರ ಪ್ರಕಾರ ಅದು ದೊಡ್ಡ ಪ್ರಾಬ್ಲಮ್ ಇರ್ಬೋದು, ಅದು ನಮ್ಮ ಪ್ರಕಾರ ಒಂದು ಸಣ್ಣ ಪ್ರಾಬ್ಲಮ್ ಇರ್ಬೋದು. ಅವರಿಗೆ ಮುಖದಲ್ಲಿ ಆ ಹೆಣ್ಮಗು, ಅದು ಮದುವೆ ವಯಸ್ಸಿಗೆ ಬಂದಿದ್ಲವಳು, ಅವಳಿಗೆ ಯಾವ ಗಂಡು ನೋಡೋಕೆ ಬಂದ್ರೂ ರಿಜೆಕ್ಟ್ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ನೋಡೋಕ್ಕೆ ಚೆನ್ನಾಗಿದೆ, ಒಳ್ಳೆ ಜಾಬಲ್ಲಿದ್ದಾರೆ, ಆದರೆ ಫೇಸ್ ತುಂಬ ಅವರಿಗೆ ರೆಡ್ ಕಲರ್ ಪಿಂಪಲ್ಸಿಂದ ತುಂಬಿಕೊಂಡಿತ್ತು. ಆದರೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ರೀತಿ ಆಗ್ತಾಯಿತ್ತು. ಅವ್ರು ಏನೇನೋ ಕ್ರೀಮ್ಗಳು ಟ್ರೈ ಮಾಡಿದರು, ಇವ್ರು ಹೇಳಿದ ಕ್ರೀಮ್ಸ್ನೆಲ್ಲ ಟ್ರೈ ಮಾಡಿದರು, ಟ್ಯಾಬ್ಲೆಟ್ಸ್ ಟ್ರೈ ಮಾಡಿದರು, ಟ್ರೀಟ್ಮೆಂಟ್ ತೊಗೊಂಡ್ರು, ಹಾಸ್ಪಿಟಲಿಗೆ ತೋರಿಸಿದ್ರು, ಏನೇನೋ ಮಾಡಿದರು, ನಾಟಿ ಏನೇನೋ ಔಷಧಿಗಳೆಲ್ಲ ತೊಗೊಂಡ್ರು, ದೇವ್ರ ಹತ್ರ ಕೂಡ ಹೋಗಿ ಏನೇನೇನೋ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರು. ಆದ್ರೂ ಅವ್ರು ರಿಜೆಕ್ಟ್ ಆಗೋಕ್ಕೆ ಒಂದೇ ಒಂದು ಕಾರಣ ಇದ್ದಿದ್ದೇನು ಅಂದರೆ ಫೇಸಲ್ಲಿರುವಂಥ ಪಿಂಪಲ್. ಯಾಕೆಂದರೆ ಅವರಿಗೆ ಸಿಕ್ಕಾಪಟ್ಟೆ ಫೇಸಲ್ಲಿತ್ತು. ಅವ್ರ ಫೇಸ್ ಕ್ಲಿಯರಾಗಿ ಫೇರ್ ಆಗಿರುವಂಥ ಸ್ಕಿನ್ ಕಾಣಿಸ್ತಾನೆ ಇರಲಿಲ್ಲ, ಫುಲ್ ರೆಡ್ಡಿಶ್ ಆಗೇ ಕಾಣಿಸ್ತಿತ್ತು ಅವ್ರ ಫೇಸು. ಮೈಯಲ್ಲಿ ಇನ್ನೆಲ್ಲೂ ಇರಲಿಲ್ಲ, ಅವರಿಗೆ ಫೇಸಲ್ಲಿ ಮಾತ್ರನೇ ಇತ್ತು. ಈ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೆ ಬರುವಂಥ ಮದುವೆ ಎಲ್ಲ ರಿಜೆಕ್ಟ್ ಆಗದೆ ತುಂಬ ಬೇಜಾರಲ್ಲಿದ್ದಾಗ ಅವರಿಗೆ ನಾನು ಇದೊಂದು ಸಣ್ಣ ಪರಿಹಾರ ನಾನು ಅವ್ರಿಗೆ ಹೇಳಿಕೊಟ್ಟೆ. ಅದು ಯಾವ ರೀತಿ ಅವ್ರಿಗೆ ವರ್ಕೌಟ್ ಆಗಿದೆ ಅಂದರೆ, ಮದುವೆ ಫಿಕ್ಸ್ ಆಗೋಕ್ಕೆ ಅನ್ನೋದಕ್ಕಿಂತ ಒಳ್ಳೆಯ ಒಂದು ಪರಿಹಾರ ಏನಾಗಿದೆ ಅಂದರೆ, ಅವ್ರು ತೊಗೊಳ್ತಾ ಇದ್ದಿದ್ದಂಥ ಟ್ರೀಟ್ಮೆಂಟ್ ಅಷ್ಟು ದಿನ ಏನು ತೊಗೊಳ್ತಿದ್ರೋ ಅವ್ರಿಗೇನು ಫಲ ಸಿಗ್ತಾ ಇರಲಿಲ್ವೋ ಅದಕ್ಕೆ ಫಲ ಸಿಗೋವಂಥ ಚಾನ್ಸಸ್ ಬಂತು. ಅಂದರೆ ಫಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಅವರಿಗೆ. ಅದು ಅವರಿಗೆ ಶಾಕ್ ಆಗಿತ್ತು. ಅವ್ರು ನನ್ನ ಹತ್ರ ಬಂದು ಹೇಳಿದರು, ನಾನು ಇದು ಮಾಡಾದಮೇಲೆ ಈಗ ಒಂದು ರಿಸಲ್ಟ್ ಸಿಗ್ತಿದೆ, ಈಗೆಲ್ಲ ಕಡಿಮೆ ಆಗ್ತಿದೆ. ಈ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ನಾನು ಒಂದು 3 ಮಂತ್ಸಿಂದ ತೊಗೊತಿದ್ದೀನಿ, ನಂಗೆ ಯಾವುದೇ ರೀತಿ ಫಲ ಸಿಕ್ಕಿರಲಿಲ್ಲ ಮೇಡಮ್, ಇವಾಗ ಇದು ಸಿಗ್ತಿದೆ ನನಗೆ ಅಂತ. ಇದೊಂದು ಸಣ್ಣ ಪ್ರಾಬ್ಲಮ್. ನಾವು ನೋಡೋದಾದರೆ ಒಂದು ಪಿಂಪಲ್ ವಾಸಿಯಾಗೋದು ಒಂದು ಸಣ್ಣ ಪ್ರಾಬ್ಲಮ್ ಇರ್ಬೋದು, ಆದರೆ ಅವ್ರ ಕಡೆಯಿಂದ ಅದೊಂದು ದೊಡ್ಡ ಪ್ರಾಬ್ಲಮ್. ಯಾಕಂದರೆ ತುಂಬ ಪೇನ್ಫುಲ್ ಆಗಿರುತ್ತೆ ಕೆಲವೊಂದು ಪಿಂಪಲ್ಸು. ಸೊ ಹಂಗಾಗಿ ಅದೊಂದು ಪ್ರಾಬ್ಲಮ್ ಅವರು ಫೇಸ್ ಮಾಡ್ಕೋತಿದ್ರು. ಅದ್ರ ಜೊತೆಯಲ್ಲಿ ಮದುವೆ ಬರುವಂಥದ್ದೆಲ್ಲ ರಿಜೆಕ್ಟ್ ಆಗ್ತಿತ್ತು ಅಂತ ಮನೆಯವರೆಲ್ಲ ಬೇಜಾರಲ್ಲಿದ್ದರು. ಇದು ಒಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದು. ಯಾಕೆಂದರೆ ಇದು ಒಂದು ರೀತಿ ತೊಂದರೆ ಇರ್ಬೋದು, ಇದಕ್ಕೂ ನೀವು ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಿರೋದಷ್ಟೇ. ಇನ್ನು ದೊಡ್ಡ ತೊಂದರೆ ಅಂದರೆ ಅದು ಯಾವ್ದು ಬೇಕಾದರೂ ಇರ್ಬೋದು. ನಮಗೆ ಮನಸ್ಸಿಗೆ ನೋವು ಆಗುವಂಥ ತೊಂದರೆಗಳಿರ್ಬೋದು, ಅಲ್ಲದೇ ಇರೋದು ಇರಬಹುದು. ಕೆಲವೊಂದು ಮಕ್ಕಳಿಂದ ಬೇಜಾರು ಮಾಡ್ಕೊಂಡಿರ್ತಾರೆ ತಂದೆ ತಾಯಿಗಳು, ಏನಪ್ಪ ಹೀಗಾಗಿದ್ದಾನೆ ಅಂತ. ಅದಾದರೂ ಇರ್ಬೋದು. ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿರುವಂಥ ಬೇಜಾರಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಆಸೆ ನಿಮಗೆ ನೆರವೇರಿಸ್ಕೋಬೇಕು ಅನ್ನೋವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು. ಇನ್ನು ಪರಿಹಾರ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಒಂದು ₹1 ಕಾಯಿನ್ ನಿಮಗೆ ಬೇಕಾಗಿರೋದು ಅಷ್ಟೇ. ಇದನ್ನು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ. ಮಾಡುವಂಥ ಸಮಯ ಬಂದು ರಾತ್ರಿ ನೀವು ಮಲಗೋಕ್ಕೆ ಮುಂಚೆ, ಇಲ್ಲಾಂದರೆ ನೀವು ಬೆಳಗ್ಗೆ ಮಲಗೋರಾದರೆ ಅಂದರೆ ನೈಟ್ ಡ್ಯೂಟಿ ಮಾಡಿ ಬೆಳಗ್ಗೆ ಮಲಗೋರಾದರೆ ಬೆಳಗ್ಗೆ ಮಾಡ್ಕೋಬೋದು. ನೀವು ಮಲಗೋ ಮುಂಚೆ ಇದನ್ನು ನೀವು ಈ ₹1 ಕಾಯಿನ್ ತಗೊಂಡು ನಿಮ್ಮ ಬೆಡ್ ಮೇಲೇ ಕೂತ್ಕೊಂಡು ನೀವು ಫಸ್ಟು ಬೇಡ್ಕೋಬೇಕಾಗುತ್ತೆ. ಯಾವುದು ನಿಮಗೆ ಏನು ಆಗಬೇಕಾಗಿದೆ ಅನ್ನೋದನ್ನು ನೀವು ಫಸ್ಟು ಮನಸ್ಸಲ್ಲಿ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಏನಾದರೂ ಒಂದು, ಈಗ ನಾನು ಹೇಳಿದ ಸ್ಟೋರಿದೆ ಆದರೆ ಆ ಟ್ರೀಟ್ಮೆಂಟು ಫಲಿಸಲಿ ಅಂತ ಇರ್ಬೋದು. ಇಲ್ಲ ನೀವೇನಾದರೂ ಒಂದು ತೊಂದರೆಯಲ್ಲಿದ್ದೀರಾ, ನಿಮಗೆ ಏನಾದರೂ ಒಂದು ಕಾಯಿಲೆ ಇದೆ, ಅದು ವಾಸಿ ಆಗಬೇಕು, ನೀವು ಟ್ರೀಟ್ಮೆಂಟಿಗೆ ಹೋಗ್ತಿದ್ದೀರಾ, ಇಲ್ಲ ಅದು ನಿಮ್ಮ ಮನೆಯವ್ರದ್ದೇ ಯಾರ್ದಾದ್ರೂ ವಾಸಿ ಮಾಡ್ಕೊಳ್ಳೋಕ್ಕಿರ್ಬೋದು, ಇಲ್ಲ ಬೇರೆ ಏನಾದರೂ ಇರ್ಬೋದು, ಒಂದು ಸ್ಕೂಲಲ್ಲಿ ಅಡ್ಮಿಷನ್ ಸಿಗಲಿ ನನ್ನ ಮಗನಿಗೆ ಅಂತ ಇರ್ಬೋದು. ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಿದೆ
ನೀವು ಅದನ್ನು ಫಸ್ಟು ನೀವು ಮನಸ್ಸಲ್ಲಿ ಅಂದ್ಕೋಬೇಕು, ನಿಮ್ಮ ತೊಂದರೆ ಏನಿದೆ ಅಂತ ಫಸ್ಟ್ ಯೋಚನೆ ಮಾಡಿ ನಂತರ ಅದಕ್ಕೆ ಪರಿಹಾರ ಕೂಡ ನೀವೇ ಕಂಡ್ಕೋಬೇಕಾಗತ್ತೆ. ಯಾವ ಥರ ಪರಿಹಾರ ಇದಕ್ಕೆ ಸಿಗಬೇಕು ಅಂತ ನಿಮಗೆ ಮೈಂಡಲ್ಲಿರುತ್ತಲ್ವ, ಅದನ್ನು ನೀವು ಕಲ್ಪನೆ ಮಾಡಿಕೊಂಡು ಅದಾದ ನಂತರ ಈ ₹1 ಕಾಯಿನ್ನ 3 ಸರಿ ನಿಮ್ಮ ತಲೆಗೆ ಸುತ್ತಬೇಕಾಗತ್ತೆ. ತಲೆ 3 ಸರಿ ಸುತ್ತಿದ ನಂತರ ನಿಮ್ಮ ಪಿಲ್ಲೋ ಕೆಳಗೆ, ನೀವು ಎಲ್ಲಿ ತಲೆ ಇಡ್ತೀರಲ್ವ ಅದ್ರ ಕೆಳಗಡೆ, ಇನ್ನು ನೀವು ಪಿಲ್ಲೋ ಇಡೋಲ್ಲ ಅನ್ನೋದಾದರೆ ನೀವು ಬೆಡ್ಶೀಟ್ ಆರಿಸಿರ್ತೀರಲ್ಲ ಆ ಬೆಡ್ಶೀಟ್ ಕೆಳಗೆ, ಅಂದರೆ ನಿಮ್ಮ ತಲೆ ಬರುವಂಥ ಜಾಗದಲ್ಲಿ ಬೆಡ್ಶೀಟ್ ಕೆಳಗಡೆ ನೀವು ಈ ₹1 ಕಾಯಿನ್ನ ಇಡಬಹುದು. ಇಟ್ಟು ನೀವು ಮಲಗಿ ಎದ್ದೇಳಬೇಕಾಗತ್ತೆ. ಎದ್ದಿದ ನಂತರ ಬೆಳಗ್ಗೆ ನೀವು ಈ ಕಾಯಿನ್ನ ಬೇರೆ ಎಲ್ಲಾದರೂ ಎತ್ತಿಡಬೇಕಾಗತ್ತೆ, ಒಂದು ಬಾಕ್ಸಲ್ಲೋ ಎಲ್ಲಾದರೂ ನೀವು ಎತ್ತಿಡಬೇಕಾಗತ್ತೆ. ಎತ್ತಿಟ್ಟ ನಂತರ ಮತ್ತೆ ನೆಕ್ಸ್ಟ್ ದಿನ ನೀವು ಮಲಗೋಕ್ಕೆ ಮುಂಚೆ ಮತ್ತೆ ಅದೇ ₹1 ಕಾಯಿನ್ ತೊಗೊಂಡು ಮತ್ತೆ 3 ಸರಿ ತಲೆಗೆ ಸುತ್ತಿ ಮತ್ತು ಪಿಲ್ಲೋ ಕೆಳಗಿಟ್ಟು ನಾನು ಹೇಳ್ದಂಗೆ ಮಾಡಬೇಕಾಗತ್ತೆ. ಪ್ರಾರ್ಥನೆ ಮಾಡಿ ದೇವರಿಗೆ, ನಂತರ ನೀವು 3 ಸರಿ ತಲೆಗೆ ಸುತ್ತಿ ಮತ್ತು ಈ ಪಿಲ್ಲೋ ಕೆಳಗೆ ಇಟ್ಟು ಮಲಗಬೇಕಾಗತ್ತೆ. ಈ ರೀತಿ ನೀವು 3 ದಿನ ಮಾಡಬೇಕಾಗಿರೋದು. 3 ದಿನ ಮಾಡಿ, ಈಗ ದೊಡ್ಡ ದೊಡ್ಡ ಸಮಸ್ಯೆಗಳು ಅಂದರೆ ಈಗ ನಿಮ್ಮ ಸಾಲ ತೀರೋದು ಆ ಥರ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ ಏನಾಗುತ್ತೆ, 3 ದಿನದಲ್ಲಿ ಫಲ ಸಿಗದೆ ಇರ್ಬೋದು, ಅದು 1 ವಾರ ಎಳ್ಕೊಂಡು ಹೋಗ್ಬೋದು. ಆದರೆ ಪರಿಹಾರ ನೀವು 3 ದಿನ ಮಾಡಿದರೆ ಸಾಕು. ನಂತರ ಅದಕ್ಕೆ ಬೇಕಾಗಿರೋಂಥ ಸಮಯ ಅದು ತಗೊಳುತ್ತೆ. ಅದು ಯಾವಾಗ ರಿಸಲ್ಟ್ ನಿಮಗೆ ಸಿಗಬೇಕು ಅಂತಿರುತ್ತೋ ಆ ಟೈಮಲ್ಲಿ ಕರೆಕ್ಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಈಗ ಒಂದು ಕಾಯಿಲೆನೂ ಅಷ್ಟೇ 3 ದಿನದಲ್ಲಿ ವಾಸಿಯಾಗುತ್ತೆ ಅನ್ನೋ ಗ್ಯಾರಂಟಿ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ಫಲ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಈ ಪರಿಹಾರ ಮಾಡಿದಾಗ. ಇದೆಲ್ಲ ಮುಗಿದ ನಂತರ 3 ದಿನ ಆದಮೇಲೆ ಮತ್ತು ನೀವು ಅವತ್ತೇನಾದರೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ತೊಗೊಂಡೋಗ್ಬೋದು. ಇಲ್ಲಾಂದರೆ ನೀವು ಅದನ್ನು ಹುಷಾರಾಗಿ ಎಲ್ಲಾದರೂ ಎತ್ತಿಟ್ಬಿಟ್ಟು ನೆಕ್ಸ್ಟು ನೀವು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಇಷ್ಟ ದೇವರು ಯಾರಾದರೂ ಇರ್ತಾರಲ್ವ, ಆ ಇಷ್ಟ ದೇವತೆ ದೇವಸ್ಥಾನಕ್ಕೆ ನೀವು ಹೋದಾಗ, ಇಲ್ಲ ಅಕ್ಕಪಕ್ಕ ಇರೋವಂಥ ದೇವಸ್ಥಾನ ರೆಗ್ಯುಲರಾಗಿ ನೀವೆಲ್ಲೂ ಹೋಗ್ತೀರಾ, ಅಂಥ ಸಂದರ್ಭದಲ್ಲಿ ₹1 ಕಾಯಿನ್ನ ತೊಗೊಂಡೋಗಿ ಇದನ್ನು ನೀವು ಹುಂಡಿಯೊಳಗೆ ಹಾಕಬೇಕಾಗತ್ತೆ. ದೇವ್ರ ಹುಂಡಿ ಇರುತ್ತಲ್ಲ ಅದರಲ್ಲಿ ಹಾಕಬೇಕಾಗತ್ತೆ. ಹಾಕುವಂಥ ಸಂದರ್ಭದಲ್ಲಿ ಕೂಡ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ನಂತರ ಹುಂಡಿಯೊಳಗೆ ಹಾಕಿಬಿಡಬೇಕು. ದೇವ್ರ ಕೈ ಮುಗಿಯುವಂಥ ಸಂದರ್ಭದಲ್ಲಿ ಕೂಡ, ಯಾಕಂದರೆ ನಿಮಗೆ ಇಷ್ಟ ದೇವ್ರು ಇರೋದ್ರಿಂದ ಸ್ವಲ್ಪ ಫಲ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನೀವು ಈ ಕಾಯಿನ್ ಅಲ್ಲಿ ಹಾಕೋದಾಗ ಏನಾಗುತ್ತೆ, ನಿಮ್ಮದು ಇದು ಕಾಯಿನ್ನು ನೀವು ದೇವಸ್ಥಾನಕ್ಕೆ ಹಾಕೋಕ್ಕೆ ಮುಂಚೆ ನೀವು ತೊಳೆದ್ಬಿಟ್ಟು ಹಾಕಬೇಕಾಗತ್ತೆ. ಹಾಗೆ ಪ್ರತಿದಿನ ಮಾಡೋಕ್ಕೆ ಮುಂಚೆ ಕೂಡ ನೀವು ಈ ಕಾಯಿನ್ನ ತೊಳೆದ್ಬಿಟ್ಟು ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿದಿನ ನೀವು ಮಾಡುವಾಗಲೂ ಅದು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನೀವು ಒಂದಿನ ಮಾಡಿ ಅದನ್ನ ಎತ್ತಿಟ್ಟ ನಂತರ ಮತ್ತೆ ನೀವು ನೆಕ್ಸ್ಟ್ ದಿನ ಮಾಡಬೇಕಾದ್ರೆ ಕಾಯಿನ್ನ ತೊಳೆದ್ಬಿಟ್ಟು ಮಾಡಿ, ನಂತರ ನೀವು ದೇವಸ್ಥಾನಕ್ಕೆ ಹಾಕಬೇಕಾದ್ರೂ ಕೂಡ ಕಾಯಿನ್ನ ತೊಳೆದ್ಬಿಟ್ಟು ದೇವ್ರ ಹುಂಡಿಗೆ ಹಾಕಿ. ನೀವು ಹುಂಡಿಗೆ ಹಾಕಿದ ಮೇಲೆ ದೇವ್ರಿಗೆ ಗೊತ್ತು ನೀವೇನಕ್ಕೆ ಹಾಕಿದ್ದೀರಾ ಅನ್ನೋದು, ಅದಕ್ಕೆ ಪರಿಹಾರ ನಿಮಗೆ ಖಂಡಿತ ಸಿಗುತ್ತೆ. ಅದರಲ್ಲಿ ನಿಮಗೆ ಏನೊಂದು ಬ್ಲಾಕೇಜ್ ಇತ್ತೋ, ಏನೊಂದು ನೆಗೆಟಿವ್ ಆಗಿ ಅದರಲ್ಲಿ ತುಂಬಿಕೊಂಡಿತ್ತೋ ಅವೆಲ್ಲ ಆ ದೇವರು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾನೆ. ಹಾಗಾಗಿ ನೀವು ಇದನ್ನು ದೇವ್ರ ಕೈ ಮುಗಿದ ನಂತರ ನೀವು ವಾಪಸ್ ಬರ್ಬೋದು. ವಾಪಸ್ ಬರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ತಿರುಗಿ ನೋಡಬಾರ್ದು. ನೀವು ದೇವ್ರ ಕಡೆ ಅಂದರೆ ದೇವಸ್ಥಾನ ಕಡೆಗೆ ತಿರುಗಿ ನೋಡ್ದಿರಾನೆ ಮುಂದೆ ಹೋಗಿ ನೀವು ವಾಪಸ್ಸು ಮನೆ ಕಡೆಗೆ ಹೊರಡಬೇಕಾಗತ್ತೆ. ಹೋಗುವಂಥ ಸಂದರ್ಭದಲ್ಲಿ ಅಂದರೆ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬರೀ ಕಾಯಿನ್ ತೊಗೊಂಡು ಹುಂಡಿಯಲ್ಲೇ ಹಾಕುವಾಗ ಖಾಲಿ ಕೈಯಲ್ಲಿ ಹೋಗಬೇಡಿ. ದೇವರಿಗೆ ಏನಾದರೂ ಹೂವನೋ ಏನಾದರೂ ಒಂದು ದೇವರಿಗೆ ಅಂತ ತೊಗೊಂಡೋಗಿ ಅಲ್ಲಿ ನೀವು ದೇವಸ್ಥಾನಕ್ಕೆ ಕೊಡೋದು ತುಂಬಾ ಒಳ್ಳೆಯದು. ಖಾಲಿ ಕೈಯಲ್ಲಿ ಹೋಗೋದು ಅಷ್ಟು ಶ್ರೇಷ್ಠ ಅಲ್ಲ. ಹಾಗಾಗಿ ಕಾಯಿನ್ ಹಾಕಕ್ಕೆ ಹೋದಾಗ ನೀವು ಇನ್ನು ಈ ಕಾಯಿನ್ನ ಯಾವುದೇ ಕಾರಣಕ್ಕೂ ತಟ್ಟೆಯಲ್ಲಿ ಹಾಕೋಂಗಿಲ್ಲ, ಆರತಿ ತಟ್ಟೆಯಲ್ಲಿ ಹಾಕೋಂಗಿಲ್ಲ. ಅವರು ಆರತಿ ಕೊಡ್ತಾರಲ್ಲ ಅದರಲ್ಲಿ ಹಾಕೋ ಹಾಗಿಲ್ಲ, ಇದು ಹುಂಡಿ ಒಳಗೇ ಹಾಕಬೇಕಾಗತ್ತೆ ನೀವು. ಹಾಗಾಗಿ ಅದನ್ನೊಂದು ಗಮನಿಸ್ಕೊಳ್ಳಿ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೂವನೋ ಇಲ್ಲಾಂದರೆ ಏನಾದರೂ ನಿಮ್ಮ ಕೈಯಲ್ಲಿ ಆಗೋದೇನಾದ್ರೂ ದೇವರಿಗೆ ಅಂತ ತೊಗೊಂಡು ಹೋಗ್ಬೋದು ನೀವು. ಈ ರೀತಿ ಮಾಡಿ ವಾಪಸ್ ಬರಬೇಕಾದ್ರೆ ತಿರುಗಿ ನೋಡಿದಿರಾನೆ ಮನೆ ಕಡೆಗೆ ಬಂದುಬಿಡಿ. ಇಷ್ಟು ಮಾಡಿದ ತಕ್ಷಣ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ನಿಮಗಿರುತ್ತಲ್ವ, ಇಷ್ಟು ಟೈಮ್ ಬೇಕು ಇದಕ್ಕೆ ಅನ್ನೋದು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ಅದು ಏನು ಒಳ್ಳೆಯದಾಗಬೇಕೋ ನಿಮಗೆ ಅದು ನಡೆಯುತ್ತೆ. ಈ ಗ್ಯಾರಂಟಿ 100% ಇದ್ದೇ ಇರುತ್ತೆ. 100% ರಿಸಲ್ಟ್ ಅಂತೂ ಇದು ಕೊಟ್ಟಿದೆ, ನಾನು ಆಲ್ರೆಡಿ ನಿಮಗೆ ಹೇಳಿದೆ ಇದು ಕೊಡುತ್ತೆ ಅನ್ನೋದು. ಅದು ಒಂದು ಕಾಯಿಲೆ ವಿಷಯದಲ್ಲಾದರೂ ಇರ್ಬೋದು, ನಿಮಗೆ ಕಾಯಿಲೆ ವಾಸಿ ಆಗೋವಂಥ ರೀತಿಯಲ್ಲಿರ್ಬೋದು, ಇಲ್ಲ ನೀವು ತೊಗೊತಿರೋಂಥ ಮೆಡಿಸಿನ್ ವರ್ಕೌಟ್ ಆಗೋಕ್ಕೆ ಸ್ಟಾರ್ಟ್ ಆಗೋದಾಗಲಿ ಎಲ್ಲನೂ ನಿಮಗೆ ಒಳ್ಳೆ ಪಾಸಿಟಿವ್ ಸೈಡಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. 100% ರಿಸಲ್ಟ್ ಅಂತೂ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.